ಆಗಿ ಸೀತೆಯನ್ನು ಕಾಂಬೆನಿ ಪರಿಯ ಮನೋಹರಸಿ ನಂಬಿ ಬಂದೆ ದಂಬಿಳಾದೆ ನಂಬಿ ಬಂದೆ ದಂಬಿಳಾದೆ ನಂಬಿ ಬಂದೆ ಬಂಬಾರಾದಿರುಪಂ ಬಾಲಕಿಯ ಹಂಭೋರ್ ಆಗಿ ಸೀತೆಯನ್ನು ಕಾಂಬೆನಿ ಪರಿಯ ಮನೋರೆ ಬಾಲೆಂದು ಬಾಲೆ ಬಾಲೆ ಜಾನಕಿ ನೀಲಾಕು ತಳಕ ಮನೋಹರೆ ಬೋಲನ ಬಾಲನ ಬೋಲನ ಬಾಲನ ಲೀಲೆಯನ್ನು ಲೋಕೆ ಪಾರೆ ಅಂಬೋರು ಆಗಿ ಸೀತೆಯನ್ನು ಕಾಂಬೆನಿ ಪರಿಯ ಮನೋಹರೇ ಸೀತಾ ನನ್ನ ಮಾತನ್ನು ಕೇಳದೆ ಅರಣ್ಯಕ್ಕೆ ಬಂದು ಪಡಬಾರದ ಕಷ್ಟಗಳಿಗೆ ಗುರಿಯಾದೆಯ ಸೀತಾ ಎಲ್ಲಿರುವೆ ಒಂದು ಮಾತನ್ನಾದರೂ ಆಡಬಾರದು. ಅಣ್ಣನ ದುಃಖಕ್ಕೆ ಮಿತಿ ಇಲ್ಲದಂತಾಯಿತು. ಅಗ್ರಜ ಚೇತರಿಸಿಕೊಳ್ಳುವರಾಗಿ. ಸಹೋದರ ಅಣ್ಣ ನಮ್ಮಿಂದ ಉಪಕಾರವನ್ನು ಪಡೆದು ರಾಜನಾದ ಸುಗ್ರೀವನು ಇದುವರೆಗೂ ನನ್ನ ಸೀತಾನ್ವೇಷ ಕಾರ್ಯವನ್ನೇ ಕೈಗೊಳ್ಳಲಿಲ್ಲ. ಆತನು ನಮ್ಮ ವಿಚಾರವನ್ನು ಮರೆತಂತೆ ಕಾಣುತ್ತಿರುವುದು ಸಹೋದರ. ಸಹೋದರ ಅಣ್ಣ ಅನುಜಾತ ವಿಕಸಿತ ವನಜಾತ ಲೋಚನ ಅನುಜಾತ ವಿಕಸಿತ ವನಜಾತ ಲೋಚನ ವಿನಜಾತ ನಡೆಗೈದು ಮನವೀಚೆಯನು ಬೇಡೋ ಅನುಜಾತ ಗುಣ ಪೂರಿತ ಮಾನಿತ ಕೇಳು ಅನುಜ. ಸಹೋದರ ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದಾದಿನೇ ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದಾದಿನೇ ಈ ಕ್ಷಣದಿ ಪೋಯಿರಿ ನಿರೀಕ್ಷಿಸು ಕಾರ್ಯವ ಅನುಜಾತ ಗುಣಪೂರಿತ ಮಾನಿತ ಕೇಳೋ ಅನುಜ. ಸಹೋದರ ಅಣ್ಣ ಆದ್ದರಿಂದ ತಡ ಮಾಡದೆ ಹೋಗಿ ಆ ಸುಗ್ರೀವನನ್ನು ಕರೆದುಕೊಂಡು ಬಾ. ಹಾಗಾಗಲೇ ಅಗ್ರಜ. ಚಂಡ ಕಿರಣಾತ್ಮಜನ ಕಂಡು ನಿಜವನ್ನು ತಿಳಿದು ಕೊಂಡು ತನವನ್ನು ತಿಳಿಸಿ ಕಂಡದೆ ಖಂಡಿತ ನಾನು ಗರ್ವ ಹೋಗುವನ ಯವದೋಳ ಈಗಲ ಸುಗ್ರೀವ ನನಗೆ ಹೋಗುವನ ಯವದೋಳ ಅಣ್ಣನ. ಸಹೋದರ ಮಾಡಿದು ಪಾಕಾರಗಳ ನೋಡದೆ ಮದಾಂಧತೆಯೋ ಮಾಡಿದು ಪಾಕಾರಗಳ ನೋಡದೆ ಮದಾಂಧತೆಯೋ ಕೂಡಿ ಮೆರೆಯುತ್ತಲಿರುವ ದುರುಳವ
ನರನನ್ನ ಪರಿಪರಿ ವಿಧದಲ್ಲಿ ಶಿಕ್ಷಿಸು ಹೋಗುವೆ ನಾ ಯಮದೋಷ ಈಗಲೂ ಸುಗ್ರೀವ ನಿನಗೆ ಹೋಗುವೆ ನಾ ಯಮದೋಷ ಅಣ್ಣನೇ ನಿನ್ನಿಂದ ಉಪಕಾರವನ್ನು ಹೊಂದಿ ಹೌದು ನಿನ್ನನ್ನೇ ಮರೆತಿರುವ ಆ ನೀಚನಾದ ಸುಗ್ರೀವನ ಬಳಿಗೆ ಹೋಗಿ ಅವನ ಮದವನ್ನು ಮುರಿದು ಬರುವ ನನ್ನ ಆಜ್ಞೆಯನ್ನು ಕೊಡುವಣ್ಣ. ಜಯಶೀಲನಾಗಿ ಹೋಗಿ ಬಾ ಸಹೋದರ. ಆಹಾ, ವಾಲಿಯು ಸಂಹಾರವಾಗಿ ತಾನು ರಾಜನಾಗುವವರೆವಿಗೂ ನಮ್ಮಲ್ಲಿ ಪರಮ ಸ್ನೇಹದಿಂದ ನಟಿಸಿದ ಆ ವಾನರ ಅಧಮನು ಮುಗ್ಧತೆಯಿಂದ ಸ್ತ್ರೀಲೋಲನಾಗಿರುವನು. ಅವನಿಗೆ ನಮ್ಮ ಪರಾಕ್ರಮವು ತಿಳಿದಂತೆ ಇಲ್ಲ. ಅದನ್ನು ನಾನು ಈಗಲೇ ತಿಳಿಸುವೆನು. ಸುಡವೇ ರಾಮ್ಗೆ ಸಿಂಧಯ ಸುಡವೇ ಕಿಸಿಂದಯ ಪಡ ಪಡ ಕಪಿ ಕುಲವ ಕಡಿದು ಪಡವಿಯೊಳಗಿಡುವೆ ಕೆಡಕು ಸುಗ್ರೀವನನ ಕೆಡಕು ಸುಗ್ರೀವನನ ಪಡಸಿದು ಕೋಪಾಗ್ನಿಗಾವುತಿಯಂ ಕೊಡುವೆ ಆ ನೀಚನು ಎಲ್ಲಿರುವನೋ ಕಾಣಿಲ್ಲ. ಬರಲೇ ನನ್ನ ಎದುರಿಗೆ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ ನಿನ್ನ ನಂಬಿದವರಳು ನಿನ್ನ ನಂಬಿದವರಳು ಗತಿಯ ತೋರ್ಪುದು ಚಿತವೇ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ ಮಹಾನುಭಾವ ಚಂಡ ಕೋಪದಿಂದ ನೀನು ಚಂಡ ಕೋಪದಿಂದ ನೀನು ಕೆಂಡ ಮುಗುಳು ತೊಯ್ತಲೆ ಚಂಡ ಕೋಪಲೆ ಕಂಡು ಬೆದರ್ವರು ಅಮರರು ಕಂಡು ಬೆದರ್ವರು ಅಮರರು ಬ್ರಹ್ಮಾಂಡ ಉಳಿವುದೇ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ ಮಹಾನುಭಾವ ಮನ ಪ್ರಾಣ ಉಳಿಸಿ ಪರೆಯೋ ಮನ ಪ್ರಾಣ ಉಳಿಸಿ ಪರೆಯೋ ಮನ ಪ್ರಾಣ ಉಳಿಸಿ ಪರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ತನುಭವ ಮನ್ನಿಸೈ ಮಹಾನುಭಾವ ಸನ್ನುತ
ಸುಗುಣಾಕರ ಆ ರಾಮ ರಾಮ ಆಹಾ ಮಹಾನುಭಾವರಾದ ಸೌಮಿತ್ರಿಯೇ ಶಾಂತನಾಗಬೇಕು. ನಮ್ಮ ತಂದೆಯಾದ ಸುಗ್ರೀವರನ್ನು ಅಪರಾಧಿ ಎಂದೆನಿಸಕೂಡದು. ಏನು ಅಪರಾಧಿ ಎಂದೆನಿಸಕೂಡದೆ? ಆ ಹದವನ್ನು ಮಾಡಿದವ ದಾನಂದಾಜ ಸಗಂಡ ಮೇಲೆ ಇದ್ದಕ್ಕೆ ಹೊರಟನೆ. ನೀನು ಸಹ ಪಾಳನ್ನು ಪಿತ್ತವು ನೆತ್ತಿಗೆ ಓಡದಂತೆ ಮಾತಾಡ್ತೀರಿ ಮಾತಾಡ್ದ. ಆಹಾ ಮಹಾನುಭಾವ, ನಮ್ಮ ತಂದೆಯಾದ ಸುಗ್ರೀವರನ್ನು ನಿಮ್ಮ ಬಳಿಗೆ ಕರೆತರುವೆನು. ಕರೆದುಕೊಂಡು ಬಾ. ಆಗಲಿ ಅಪ್ಪಣೆ. ದೇವ ಅಪ್ಪಣೆ. ಅವನು ಈ ರೀತಿ ಹೇಳಿದೆಂದು ಆತನಿಗೆ ತಿಳಿಸಬೇಕು. ಏನೆಂಬುದಾಗಿ ದೇವ? ನಿನ್ನ ಅವಧಿಯಂತೆ ವರ್ಷ ಕಾಲ ಕಳೆದು ಸಮರ ಸಂದಾಹ ಕಾಲ ಬಂತು. ಹೋದರೆ ವಾಲಿ ಓರ್ವನೇ ಯಮಪುರಿಯನ್ನು ಸೇರಿದನು. ನೀನು ಪರಿವಾರ ಸಮೇತನಿಗೆ ಹಂತಕನ ಪುರವನ್ನು ಪ್ರವೇಶಿಸುವೆ ಎಂದು ತಿಳಿಸು. ಅಪ್ಪಣೆ ಆಗಬೇಕು ದೇವ. ಕೋಪ ಇದಂ ಭೂಪಾನ್ವಯ ದೀಪ ಮನದೇ ಕೋಪ ಇದಂ ಭೂಪಾನ್ವಯ ದೀಪ ಮನದೇ ಕಾಪಾಡುದಯ ಪೂರಿತ ಕೋಪ ಇದಂ ಭೂಪಾನ್ವಯ ದೀಪ ಮನದೇ. ಲಕ್ಷ್ಮಣ ಸ್ವಾಮಿ ವಂದಿಸುವೆ ನಿಂದಾನರ ಬಿಂದಾಪ್ತವಂತಂದು ಕೇಳ್. ವಂದಿಸುವೆ ನಿಂದಾನರ ಬಿಂದಾಪ್ತವಂತಂದು ಕೇಳ್. ಹಿಂದೋ ನಲ ವಿಂದಾಗ್ರಯ ಹಿಂದೋ ನಲ ವಿಂದಾಗ್ರಯ ಸಂದಾಗ್ರಯಂ ಪೊಂದಿ ಪುದ ಕೋಪ ವಿದಂಬೋಪಾನ್ವಯ ದೀಪ ಮನದಿ ಕಾಪಾಡುದಯ ಪೂರಿತ ಕೋಪ ವಿದಂಬೋಪಾನ್ವಯ ದೀಪ ಮನದಿ. ಲಕ್ಷ್ಮಣ ಸ್ವಾಮಿ ಸರಸೇರು ಹಾಲೋಚಾನನ ಕರುವೋದ ಕಾಲೋಚಾನಯ ಸರಸೀರು ಹಾಲೋಚಾನಯ ತರುವೋದ ಕಾಲೋಚಾನಯ ನೆರೆ ಮಾಡುತ್ತೆ ಸರಿ ನೋಡುತ್ತೆ ನೆರೆ ಮಾಡುತ್ತೆ ಸರಿ ನೋಡುತ್ತೆ ಪರಿತೋಚಿಸಿ ನೆರೆ ಮನ್ನಿಸು ಕೋಪ ವಿದಂಭೂಪಾನ್ವಯ ದೀಪಂ ಮನದಿ ಕಾಪಾಡುದಯ ಪೂರಿತ ಕೋಪ ವಿದಂಭೂಪಾನ್ವಯ ದೀಪಂ ಮನದಿ. ಲಕ್ಷ್ಮಣ ಸ್ವಾಮಿಯೇ ವಂದಿಸುವೆನು. ಲಕ್ಷ್ಮಣ ಸ್ವಾಮಿ ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನು ತನಗೆ ಲಭಿಸುವಂತೆ ಮಾಡಿದ ಆ ಶ್ರೀರಾಮಚಂದ್ರನಿಗೂ ತಮಗೂ ನಾನೆಂದಿಗೂ ದ್ರೋಹಿ ಎಂದೆನಿಸಕೂಡದು. ಲಕ್ಷ್ಮಣ ಸ್ವಾಮಿ ಕ್ಷಣ ಆ ರಾವಣನನ್ನು ಸಂಹರಿಸಿ ಸೀತಾಮಾತೆಯವರನ್ನು ತರತಕ್ಕ ಪರಾಕ್ರಮಿಗಳಾದ ನಿಮಗೆ ಅಲ್ಪ ಕಾರ್ಯವಾದರೂ ನೆಪ ಮಾತ್ರಕ್ಕೆ ನನ್ನನ್ನು ನೇಮಿಸಿರುವುದನ್ನು ನೋಡಿದರೆ ಆ ಶ್ರೀರಾಮಚಂದ್ರನಲ್ಲಿ ನನ್ನಲ್ಲಿರುವ ವ್ಯಕ್ತವು ಎಂತಹುದೆಂದು ತಿಳಿಸಿರುವುದು. ಲಕ್ಷ್ಮಣ ಸ್ವಾಮಿ ಸಕಲ ಕಪಿ ಸೈನ್ಯದೊಡನೆ ಆಂಜನೇಯನು ಸೀತಾನ್ವೇಷಣ ಕಾರ್ಯಕ್ಕೆ ಇತ್ತಲೇ ಬರುತ್ತಿರುವನು. ಅದುವರೆವಿಗೂ ನಾವು ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ, ನಡೆಯಿರಿ. ಸೊಗಸುಗಾತಿ ನಿನ್ನ ಹಗಲಿರಲಾರೆನೆ ಹಗರಣವ್ವ
ಸದಸುಗಾತೆ ನಿನ್ನ ಹಗಲಿರಾರನ ಹಗರವಾಯಿತು ಜೀವನ ಹಗರಣವಾಯಿತು ಜೀವನ ಪಾಲಾದರೆ ಸೌಖ್ಯದಾರೆ ಪಾಲಾದರೆ ಸೌಖ್ಯದಾರೆ ಮುದವನು ಬೀರೆ ದಿವ್ಯಾಕಾರಿ ಮುದವನು ಬೀರೆ ದಿವ್ಯಾಕಾರಿ ದಿನನಾದೆ ದಯ ತೋರು ಕಾಂತಿ ಮನಸ್ಸಿಗ ಮಾತೆ ಶ್ರೀವನಿದೆ ಸೀತಾ ಪ್ರಾಣನಾಯಕಿ ಕರೆವರೆ ರಮಣಿ ಪ್ರಾಣನಾಯಕಿ ಕರೆವರೆ ರಮಣಿ ಕಮಲಾಲೋಚನ ಪಾರ ತರುಣಿ ಆ ಮನೋಹರ ಜಾನಕಿ ಪ್ರಾಣಕಾಂತ ಎಲ್ಲಿ ಬೋದ ನೀಲವೇಣಿ ಎಲ್ಲಿ ಬೋದ ನೀಲವೇಣಿ ಸುರಚರವಾಣಿ ಬಾ ಕಲ್ಯಾಣಿ ಸುರಚಿರವಾಣಿ ಬಾ ಕಲ್ಯಾಣಿ ದಿನನಾದೆ ದಯ ತೋರು ಕಾಂತಿ ಮನಸ್ಸಿನ ಮಾತೆ ಶ್ರೀವನಿದೆ ಸೀತಾ ಸೀತಾ ನನ್ನೊಡನೆ ಬಂದು ಒಂದು ಮಾತನ್ನಾದರೂ ಹಾಡಬಾರದೆ. ಸುಗ್ರೀವನನ್ನು ಕರೆತರಲೋದ ಸಹೋದರನು ಇನ್ನೂ ಬಾರಲೇ ಇಲ್ಲ. ಏನು ಅನಾರ್ಥವಾಯಿತು ಕಾಣೆನಲ್ಲ. ಸಹೋದರ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಶ್ರೀರಾಮ ರಾಮ ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ಸೀತಾಪತಾಯೇ ನಮಃ. ಆ ಆ ಆ ರಾಮಚಂದ್ರ ಪ್ರಭು ಇಂದ್ರಾದಿನಿ ಜಲ ದೇವ ದೇವೋತ್ತಮ
ಶ್ರೀರಾಮಚಂದ್ರ ನಮಸ್ತೆ ನಮಸ್ತೆ ರಾಘವ ಆ, 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 ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ ನಿನ್ನ ಮಂಗಳವಾದಿ ಮೇಲೇಳು. ಏಕೆ ಇಷ್ಟು ಸವಕಾಶವಾಗಲು ಕಾರಣವೇನು ಸುಗ್ರೀವ? ಪ್ರಭು ರಾಮಚಂದ್ರ, ಸುಗ್ರೀವ, ಮಳೆಗಾಲವಾದ್ದರಿಂದ ತಡವಾಯಿತು. ಅಲ್ಲದೆ ಚದುರಿ ಹೋಗಿದ್ದ ಸಕಲ ಸೈನ್ಯವನ್ನು ಒಂದುಗೂಡಿಸಲು ಇಷ್ಟು ತಡವಾಯಿತು ಪ್ರಭು. ಪ್ರಭು ಬಹಳ ಸಂತೋಷ ಸುಗ್ರೀವ. ಮುಂದೆ ಪ್ರಭು ರಾಮಚಂದ್ರ, ಸುಗ್ರೀವ ಶ್ರೇಷ್ಠನಾದ ಸಚಿವ ಶ್ರೇಷ್ಠನಾದ ಆಂಜನೇಯನು ಸಕಲ ಕಪಿವೀರರೊಡನೆ ಇತ್ತಲೇ ಬರುತ್ತಿರುವುದು. ಬಹಳ ಸಂತೋಷ ಸುಗ್ರೀವ. ಮಹಾಧೀರರಾದ ಈ ನಿನ್ನ ಸೈನ್ಯ ನಾಯಕರು ನಮ್ಮ ಕಾರ್ಯವನ್ನು ಯಾ ಮಾರುತಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಸುಗ್ರೀವ ರಾಜ, ಪ್ರಭು ರಾಮಚಂದ್ರ, ಮಹಾಧೀರರಾದ ಈ ನಿನ್ನ ಸೈನ್ಯ ನಾಯಕರು ನಮ್ಮ ಕಾರ್ಯವನ್ನು ಸಾಧಿಸುವುದರಲ್ಲಿ ಸಂದೇಹವಿಲ್ಲ. ಆದರೆ ನನ್ನ ಪ್ರಿಯ ಸೀತೆಯ ಕುಶಲವನ್ನು ಮೊದಲು ತಿಳಿಯಬೇಕು. ಅಲ್ಲದೆ ಆ ರಾವಣನ ಬಲಾಬಲಗಳನ್ನು ತಿಳಿದುಕೊಂಡು ಬರುವಂತೆ ಇವರಿಗೆ ಆಜ್ಞಾಪಿಸುವ ಸುಗ್ರೀವ. ಅಪ್ಪಣೆ ಪ್ರಭು. ಎಲೆ ಸಚಿವ ಶ್ರೇಷ್ಠರೇ, ಹೀಗೆ ಬನ್ನಿ. ಜಾಂಬುವ, ಹೀಗೆ ಬನ್ನಿ. ಇಲ್ಲಿ ಕೇಳಿ, ಎಲ್ಲರೂ ಗಮನವಿಟ್ಟು ಕೇಳಿ. ಸೀತಾನ್ವೇಷಣ ಕಾರ್ಯಕ್ಕೆ ಎಲ್ಲರೂ ಸಿದ್ಧರಾಗಬೇಕು. ಆದ್ದರಿಂದ ವಾನರ್ಯಾರು ಕೇಳಿರಯ್ಯ ಎನ್ನ ಮಾತನ್ನು. ವಾನರ್ಯಾರೇ ಕೇಳಿರಯ್ಯ ಎನ್ನ ಮಾತನ್ನು. ದಿಕ್ಪಾಲಕಾರಿರುವ ಪಟ್ಟಣದೋ ಇದ್ದರು ಬರಿಯೇ. ದಿಕ್ಪಾಲಕಾರಿರುವ ಪಟ್ಟಣದೋಳಿದ್ದರು ಸರಿಯೇ. ನಿಷ್ಠೆಯಿಂದ ಹೋಗಿ ನೀವು, ನಿಷ್ಠೆಯಿಂದ ಹೋಗಿ ನೀವು, ಸೃಷ್ಟಿ ಸಂಜೆ ಬನ್ನಿ
ನೀವೆಲ್ಲಾರೋ ಜನಕ ದೇವಿಯ ನರಸೆ ಕಾಣಬೇಕು ನೀವೆಲ್ಲಾರೋ ಮೌನದಿಂದ ಹೋಗಿ ನೀವು ಮೌನದಿಂದ ಹೋಗಿ ನೀವು ಕಾಣದಿಂದ ಬನ್ನಿರಯ್ಯ ವಾನರರೇ ಕೇಳಿ ನೀವು ನನ್ನ ಮಾತನ್ನು ಎಲೆ ವಾನರರೇ ಸಕಲ ದಿಕ್ಕುಗಳಲ್ಲಿರುವ ಅದ್ಭುತಗಳನ್ನೆಲ್ಲವನ್ನು ತಿಳಿದು ಒಂದು ಮಾಸದ ಅವಧಿಯೊಳಗಾಗಿ ಸೀತಾನ್ವೇಷಣ ಕಾರ್ಯವನ್ನು ಮುಗಿಸಿ ಹಿಂದಿರುಗಬೇಕು. ಇಲ್ಲವಾದರೆ ತಕ್ಕ ಶಿಕ್ಷೆಯಾಗುವುದು. ಎಲೆ ಸಚಿವ ಶ್ರೇಷ್ಠನಾದ ಆಂಜನೇಯನೇ, ಪ್ರಭು ಇಲ್ಲಿ ಬಾ. ಹೇಳು ಪ್ರಭು. ನೀನು ತಾರ ಅಂಗದ ಜಾಂಬೋರೆಂಬ 10 ಜನ ಕಪಿವೀರರೊಡಗೂಡಿ ಹೇಳು ಒಡೆಯ. ದಕ್ಷಿಣಾಭಿಮುಖವಾಗಿ ಹೊರಟು ಹೇಳು ಒಡೆಯ. ಗಂಗಾ ಗೋದಾವರಿ ನರ್ಮದಾ ತೀರವನ್ನು ಪ್ರವೇಶಿಸಿ ಅಲ್ಲಿ ಸೀತಾನ್ವೇಷಣ ಕಾರ್ಯವನ್ನು ಹುಡುಕು. ಅಲ್ಲಿ ಸಿಕ್ಕದಿದ್ದರೆ ಹೇಳು ಒಡೆಯ. ಕೇರಳ ರಾಜ್ಯಕ್ಕೂ ಹೋಗು. ಹೇಳು ಒಡೆಯ. ಅಲ್ಲಿಯೂ ಸಿಕ್ಕದಿದ್ದರೆ ಹೇಳಿ. ಮುಂದೆ ದಕ್ಷಿಣ ಸಮುದ್ರವೂ ಸಿಗುವುದು. ಅದರಿಂದ ಆಚೆಗೆ ಹೋಗಬಾರದ ಪ್ರಭು. ಹೇಳು ಪ್ರಭು. ಆಂಜನೇಯ, ಅಲ್ಲಿ ಅಂಗಾರಕಿ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಹೆದರದೆ ಮುಂದೆ ಹೋಗು. ಭೋಗಾವತಿ ನಗರವೂ ಸಿಗುವುದು. ಅಲ್ಲಿಯೂ ಕೂಡ ಸೀತಾನ್ವೇಷಣ ಕಾರ್ಯವನ್ನು ಮುಂದುವರಿಸು. ಅಲ್ಲಿಂದ ಮುಂದೆ ಪಿತೃಲೋಕವೂ ಸಿಗುವುದು. ಅಲ್ಲಿ ಹುಡುಕು. ಅಲ್ಲಿಯೂ ಸಿಕ್ಕದಿದ್ದರೆ ಮುಂದೆ ಸೂರ್ಯರಶ್ಮಿ ಇಲ್ಲವಾದ ಕಾರಣ ನೀನು ಮುಂದೆ ಪ್ರಯಾಣ ಬೆಳೆಸಬೇಡ ಆಂಜನೇಯ. ಆಗಬಹುದು ಒಡೆಯ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಹೇಳು ಒಡೆಯ. ಸೀತಾನ್ವೇಷಣೆಯ ಕಾರ್ಯವನ್ನು ಮುಗಿಸಿ ಆ ರಾವಣನ ಬಲಾಬಲಗಳನ್ನು ತಿಳಿದು ಸೀತಾಮಾತೆಯ ಯೋಗಕ್ಷೇಮ ಸಮಾಚಾರವನ್ನು ತಿಳಿದು ಹಿಂದಿರುಗಬೇಕು. ಸಚಿವ ಶ್ರೇಷ್ಠನಾದ ನಿನಗೆ ನಾನು ಹೇಳಬೇಕಾದದ್ದು ಏನಿದೆ? ರಾಮ 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 ರಾಮ. ಎಲೆ ಸುಗ್ರೀವನೇ, ಪ್ರಭು ರಾಮಚಂದ್ರ, ಸಕಲ ದಿಕ್ಕುಗಳಲ್ಲೂ ಇರುವ ವಿಚಾರವು ನಿನಗೆ ಹೇಗೆ ತಿಳಿಯಿತು? ಪ್ರಭು ರಾಮಚಂದ್ರ, ಸುಗ್ರೀವ, ನಮ್ಮಣ್ಣನಾದ ವಾಲಿಯು ನನ್ನನ್ನು ಬೆನ್ನಟ್ಟಿಕೊಂಡು ಬಂದ ಕಾಲದಲ್ಲಿ ನಾನಾ ರಾಜ್ಯಗಳನ್ನು ಪ್ರವೇಶಿಸುತ್ತಾ ಅಲ್ಲಿರುವ ಅದ್ಭುತಗಳೆಲ್ಲವನ್ನೂ ತಿಳಿದಿರುವನು. ಪ್ರಭು ರಾಮಚಂದ್ರ, ಸುಗ್ರೀವ, ನಿಮ್ಮ ಸೀತಾನ್ವೇಷಣ ಕಾರ್ಯಕ್ಕೆ ನಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನು ದೂರದೃಷ್ಟಿಯೂ ಬಲಾಢ್ಯನೂ ಆಗಿರುವುದರಿಂದ ಆತನೇ ನಿಮ್ಮ ಕಾರ್ಯದಲ್ಲಿ ಸಾಕಾರನಾಗಬಹುದು ನನ್ನ ನಂಬಿಕೆ ಇರುವುದು. ರಾಮ 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 ರಾಮ. ಸಂದೇಹವೇಕೆ ಸುಗ್ರೀವ? ನನಗೂ ಸಹ ಅದರಂತೆಯೇ ತೋರುತ್ತಿರುವುದು. ಮಾರುತಿ, ಮಾರುತಿ ಕೇಳೋ ಬೇಡ್ವೆ, ಮಾರುತಿ ಕೇಳೋ ಹನುಮ. ಮಾರುತಿ ಜಾನಕಿ ಗರಗುವ ಪರಿಯನು ಬೇಡ್ವೆ. ಮಾರುತಿ ಜಾನಕಿ ಕರಗುವ ಪರಿಯನು ಬೇಡ್ವೆ. ಮಾರುತಿ ನೀ ಕೇಳೋ ಹನುಮ. ಮಾರುತಿ ಮಾರುತಿ ನೀ ಕೇಳೋ ಹನುಮ. ಮಾರುತಿ ನೀ ಕೇಳೋ ಬೇಡ್ವೆ. ಮಾರುತಿ ನೀ ಕೇಳೋ ಹನುಮ. ಮಾರುತಿ ಪಾದದೊಳಗೆ ಪದ್ಮ ರೇಖೆಯಂದಿರುವುದು. ಪಾದದೊಳಗೆ ಪದ್ಮ ರೇಖೆಯಂದಿರುವುದು. ಮೋದದಿ ಕಾಂಬುದ ಹನುಮ.
ಲೋಕದಿ ಕಾಂಬುದ ಹನುಮ ಮಾರುತಿನಿ ಕೇಳ ಬೇಡ್ವೆ ಮಾರುತಿನಿ ಕೇಳ ಹನುಮ ಸುಬಗೆಯ ಹಂಗದೋಳು ಶುಭರತ್ನಗಳು ಸುಬಗೆಯ ಅಂಗದಳು ಶುಭರತ್ನಗಳು ಸುಬಗೆಯ ಅಂಗದಳು ಶುಭರತ್ನಗಳು ಹಗಣಿತ ಮಾಗಿಗುವುದ ಹನುಮ ಹಗಣಿತ ಮಾಗಿಗುದ ಹನುಮ ಮಾರುತಿನಿ ಕೇಳ ಬೇಡ್ವೆ ಮಾರುತಿನಿ ಕೇಳ ಹನುಮ ಹನುಮ ಮಾರುತಿ ಓ ನನ್ನ ಜಾನಕಿಯನ್ನು ಕಂಡಾಗ ನನ್ನ ಗುರ್ತಿಗಾಗಿ ಈ ಉಂಗರವನ್ನು ಕೊಟ್ಟಿರುವೆನು. ಅಲ್ಲದೆ ನಿನಗೆ ಆಕೆಗೆ ನಿನ್ನ ಮೇಲೆ ನಂಬಿಕೆಯು ಪರಿಚಯ ಉಂಟಾಗಲೆಂದು ಹೇಳಿ. ಹೀಗೆ ಬಾ, ಇನ್ನು ಕೆಲವು ಗುಟ್ಟಾದ ವಿಚಾರಗಳನ್ನು ತಿಳಿಸುವೆನು. ಆಂಜನೇಯ, ಈ ವಿಚಾರಗಳೆಲ್ಲವನ್ನು ಆಕೆಗೆ ತಿಳಿಸುವ ಭಾರವು ನಿನ್ನದು. ತಿಳಿಸಿ ಜಾನಕಿಯ ಕುಶಲವನ್ನು ತಿಳಿದು ಆಕೆಯಿಂದ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಾ ಮಾರುತಿ. ನೀನು ಜಯಶೀಲನಾಗಿ ಹೋಗಿ ಬಾ ಮಾರುತಿ. ಮಹಾದಾಗ್ನಿ ಶ್ರೀರಾಮನ ನಿನ್ನಯ ವಿಲಸಿತ ಕರುಣಾ ದಯಾರಸ ಮಂದಿರೆ ಶರಣದೋ ಅರಾವಣನಂ ಸದೆಬಡಗೋ ಅರಾವಣನಂ ಸದೆಬಡಗೋ ಜನಕ ಜಗ ಕಂಡು ಒಲಿವಿ ಇಂದು ರಾಮ 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 ರಘುನಾಯಕ ರಘುನಾಯಕ ಜಗತಿ ಜನಕ ರಘುನಾಯಕ ಹೋಗೋ ದೂರ ಬಲ್ಯ ಸುಗುಣೋದರಗೋ ಹೋಗೋ ದೂರ ಬಲ್ಯ ಸುಗುಣೋದರಗೋ ಕರಳೆ ಕರುಣಾಕರ ಜಗತಿ ಜನಕ ಕರುಣಾಕರ ಯಾವ ಲೆಕ್ಕಂತ ನೋಡ್ಬೇಕಿಲ್ಲ. ಕರುಣಾಕರೆಯ ವರಭಕ್ತ ಪಾದ ರಾಮ ಕರುಣಾಕರೆಯ ವರಭಕ್ತ ಪಾದ ಧರಣಿ ಕರಿದೌ
ರಾಮಚಂದ್ರ, ಆಂಜನೇಯ, ನಿನ್ನ ಕರುಣ ಕಟಾಕ್ಷ ದಯಾರಸವು ನನ್ನ ಮೇಲಿದ್ದರೆ ಆ ನೀಚ ರಾವಣನ ನೆಲೆಯನ್ನು ಮತ್ತು ಸೀತಾದೇವಿಯವರ ಕುಶಲ ವಾರ್ತೆಯನ್ನು ತರಲು ನನಗೆ ಅಪ್ಪಣೆಯಾದರೆ ನಾನಿನ್ನು ಹೊರಡುವೆನು. ಅಯ್ಯ, ನೀನು ಜಯಶೀಲನಾಗಿ ಹೋಗಿ ಬಾ ಮಾರುತಿ. ಛೆ 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 ಛೆ! ಅಣ್ಣನನ್ನು ಕಣ್ಣಿನಂತೆ ಕಂಡುಕೊಂಡಿರುವ ಲಕ್ಷ್ಮಣ ಸ್ವಾಮಿಯವರಿಗೆ ಒಂದು ಮಾತನ್ನಾದರೂ ಹೇಳಿದ್ರೆ ಹೋಗ್ತಿರಲಿಲ್ಲ. ಲಕ್ಷ್ಮಣ ಸ್ವಾಮಿ, ಮಾರುತಿ, ಮಾತೆಯಾದ ಸೀತಾದೇವಿಯವರಲ್ಲಿ ನಿಮ್ಮ ವಿಷಯವನ್ನು ಏನೆಂದು ಹೇಳಲಿ? ಸೀತಾ ಮಾತೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಮಹಾರಾಜ. ಬೇಗ ಕುಶಲ ವಾರ್ತೆಯನ್ನು ತೆಗೆದುಕೊಂಡು ಬಾ ಮಾರುತಿ. ಮಹಾದಾಜ್ಞೆ ಮಹಾದಾಜ್ಞೆ ಮಹಾದಾಜ್ಞೆ. ಜಯಶೀಲನಾಗಿ ಹೋಗಿ ಬಾ ಮಾರುತಿ. ಅಪ್ಪಣೆ. ಕಪಿವೀರರೇ, ಇಲ್ಲಿ ಬರ್ರಿ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ राम हरे, जय जय सीता हरे, जय जय राम हरे, जय जय सीता हरे, ಜೈ ಜೈ ರಾಮ ಹರೇ, जय जय ಸೀತಾ ಹರೇ, ಜೈ ಜೈ ಸೀತಾ ಹರೇ, जय ಜೈ जय ಸೀತಾ ಹರೇ. ಜಯ ಜಯ ರಘುವೀರ ಸಮರ್ಥ. आल्या श्यामली मोचन गईला, आल्या श्यामली मोचन गईला, मिथिले के साहिता महादेव. स्वयंवरा सोबय शिवधनु वनु मुरेंदो, स्वयंवरा सोबय शिवधनु वनु मुरेंदो, हृदय ओदिसा ಸೀತೆಯ ವರಿಸಿದ ರಾಮ ಸೀತೆಯ ಓದಿಸಿದ ಜಯ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜಯ ಜಯ ಸೀತಾ ಹರೇ. ಜಯ ಜಯ ಜೈ ಜೈ. ಆಂಜನೇಯ, ಜಾಂಬುವಾದಿಗಳೇ, ವಿಂಧ್ಯಾದಿ ಪರ್ವತಗಳನ್ನು ದಾಟಿ ಹುಡುಕಿ ನೋಡಿದ್ದಾಯಿತು. ಎಲ್ಲಿ ಹುಡುಕಿದ್ರು ಆ ನೀಚ ರಾವಣನ ನೆಲೆಯೇ ಇಲ್ಲವಲ್ಲ. ಈಗ ಏನು ಮಾಡುವಣ? ಇನ್ನು ತಡಬೇಕೆ? ಇನ್ನೂ ಮುಂದೆ ಇನ್ನು ಮುಂದೆ ಹೋಗಿ ನೋಡೋಣ. ಅಂಗಲನೆ, ಒಡೆಯ, ನೀನು ಆ ಗುಹೆಯಲ್ಲಿ ಸಂಭವಿಸಿದ ರಾಕ್ಷಸನಾರು ರಾವಣನಲ್ಲವೇ? ಚೇಚೆ, ಅವನು ರಾವಣನಲ್ಲ, ಕೃತಕರ್ಮವೆಂಬ ರಾಕ್ಷಸನು. ಹಾಗಾದರೆ ಮುಂದೆ ಸಾಗಿ ನೋಡೋಣ. ಆಗಲಿ ನಡೀರಿ. ರಾಮ 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 ಸೀತಾ ರಾಮ ರಾಮ ರಾಮ, ರಾಮ 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 ಸೀತಾ ರಾಮ ರಾಮ ರಾಮ, ರಾಮ 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 ಸೀತಾ
ಜೈ ಜೈ ವೀರಸಮರ್ಥ. ಜಯ ಜಯ ವೀರಸಮರ್ಥ. ನಿನ್ನಯ ನಾಮ ಹೇ ಘನಶ್ಯಾಮ ನಿನ್ನಯ ನಾಮ ಹೇ ಘನಶ್ಯಾಮ ಪಾವನ ಚರಿತ ಪರಂದಾಮ ಸಕಲ ಕಲಾಧರ ಲೋಕೋದ್ಧಾರ ಶ್ರೀ ಸಕಲ ಕಲಾಧರ ಲೋಕೋದ್ಧಾರ ಶ್ರೀಕರ ಶುಭಕರ ಶಾಂತಕಾರ ಮುನಿಜನ ಮಂದಾರ ಲೋಕೋದ್ಧಾರ ಮುನಿಜನ ಮಂದಾರ ಲೋಕೋದ್ಧಾರ ನೀನೇ ಸಕಲ ಪಾಪ ವಿದೂರ ನೀನೇ ಸಕಲ ಪಾಪ ವಿದೂರ ನಿನ್ನಯ ನಾಮ ಹೇ ಘನಶ್ಯಾಮ ಪಾವನ ಚರಿತ ಪರಂದಾಮ ರಾಮ 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 ಸೀತಾ ರಾಮ ರಾಮ ರಾಮ. ತಪೋನ್ವಿನಿಗೆ ವಂದಿಸುವೆನು. ರಾಮ ಏನು ನಾನು ತಪೋನ್ವಿನಿಗೆ ವಂದಿಸಿದರು ಏನೋ ವ್ಯಥೆಯಿಂದ ಇದಿಯನ್ನು ತಿರಸ್ಕರಿಸಿರುವಲ್ಲ. ರಾಮ ಧ್ಯಾನ ಮಾಡುತ್ತಿರುವಳು ಒಡೆಯ. ಹಾಗಾದರೆ ನಾವೆಲ್ಲರೂ ಕೂತಿ ರಾಮಧ್ಯಾನ ಮಾಡೋಣ. ಆಗಲಿ ಒಡೆಯ. ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಭಕ್ತ ಪೋಷಕ ರಾಜ ಭಕ್ತ ಪೋಷಕ ರಾಜ ರಘುಪತಿ ದೇವ ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ. ಆ ರಾಮಧ್ಯಾನ ಮಾಡುತ್ತಿರುವರು ಯಾರು? ಅಮ್ಮ ನಾವೆಲ್ಲರೂ ಮಾರ್ಗಾಯಸಂದ ಬಳಲಿ ವಿಶ್ರಾಂತಿಗಾಗಿ ಬಂದ ನಾವುಗಳು ಈ ವನದ ವೈಚಿತ್ರವನ್ನು ನೋಡಿ ಆಶ್ಚರ್ಯಭರಿತರಾಗಿರುವಮ್ಮ. ಅಮ್ಮ ಈ ಇಲ್ಲಿನ ಜಲವು ಇಲ್ಲಿನ ಕೊಳಲು ಇಷ್ಟೊಂದು ಕನಕಮಯವಾಗಿರಲು ಕಾರಣವೇನು ತಾಯಿ? ತಾಯಿ ಇದು ಪ್ರಥಮ ವನವೋ ಅಥವಾ ಸ್ವಾಭಾವಿಕ ವನವೋ ದಯಮಾಡಿ ತಿಳಿಸಬೇಕೆಂದು ಮತ್ತೊಂದು ಸಾರಿ ಬೇಡಿಕೊಳ್ಳುವೆನು ತಾಯಿ. ಕಪಿವೀರರೇ, ಅಮ್ಮ ಇದು ಕೃತಮವನವಲ್ಲ. ಈ ವನದ ವಿಚಿತ್ರವನ್ನು ಅನಂತರ ತಿಳಿಸುವೆನು. ನೀವು ಯಾರು? ಅಮ್ಮ ಅಮ್ಮ ನಾನೇ ವಾಲಿಯ ಮಗನಾದ ಅಂಗದನು. ಈತನೇ ಸುಗ್ರೀವ ಸಚಿವನಾದ ಆಂಜನೇಯನು. ಅಮ್ಮ ನಾವು ಶ್ರೀರಾಮಚಂದ್ರನ ದೂತರು. ಸೀತಾದೇವಿಯನ್ನು ಆ ನೀಚ ರಾವಣನು ಅಪಹರಿಸಿಕೊಂಡು ಹೋಗಿರುವನಲ್ಲ, ಆತನ ನೆಲೆಯನ್ನು ಹುಡುಕುತ್ತಾ ರಾಮಾಜ್ಞೆಯಿಂದ
ಹೀಗೆ ಬಂದಿರುವೆವಮ್ಮ. ಅಮ್ಮ, ಇಷ್ಟೇ ನಮ್ಮ ವೃತ್ತಾಂತ. ಪೀಡಿತರಾದ ನಮಗೆ ಇಲ್ಲಿನ ಫಲಗಳನ್ನು ಬದಿಸಲು ಅಪ್ಪಣೆಯಾದರೆ 2 ಹಣ್ಣುಗಳನ್ನಾದರೂ ತಿಂದು ಹೋಗುವೆವು. ಎಲೆ ಕಪಿವೀರರೇ, ಆ ಪಾರ್ಶ್ವದಲ್ಲಿರುವ ಫಲಗಳನ್ನು ಬಂಧಿಸಿ. ಆಹಾ, ವಿಧಿಯೇ, ಲೋಕರಕ್ಷಕನಾದ ರಾಮಚಂದ್ರನಿಗೂ ವಿಧಿವಶವು ಬಿಡದೆ ಹೋಯಿತೆ. ಆಹಾ ರಾಮಚಂದ್ರ. ಅಮ್ಮ ಅಮ್ಮ, ಪರಮಾತ್ಮನ ಮಹಿಮೆಯು ಹೇಗಿರುವುದು ಹಾಗೆ ನಡೆಯುವುದು. ಚಿಂತಿಸಿ ಫಲವೇನು ತಾಯಿ? ನಾವು ಈ ವನದ ವೈಚಿತ್ರ್ಯವನ್ನು ತಿಳಿದೇ ಹೋಗುವೆವು ತಾಯಿ. ಕಪಿವೀರರೇ, ಅಮ್ಮ. ಪೂರ್ವದಲ್ಲಿ ಮಹಾಮಾಯನೆಂಬ ರಾಕ್ಷಸನು ಹೇಮೆ ಎಂಬ ಅಪ್ಸರ ಸ್ತ್ರೀಯನ್ನು ಅಪಹರಿಸಿಕೊಂಡು ಈ ವನವನ್ನು ನಿರ್ಮಿಸಿ ಇದರಲ್ಲಿ ವಾಸ ಮಾಡಿಕೊಂಡಿದ್ದನು. ಅಮ್ಮ ಅಮ್ಮ, ನಾವು ಒಂದು ಬಹಳ ಹೊತ್ತಾಯಿತು. ನಿನ್ನ ಉಪಕಾರಕ್ಕೆ ಕೃತಜ್ಞತೆಯಾದವು. ಅಪ್ಪಣೆ ಆದರೆ ನಾವಿನ್ನೂ ಹೊರಡುವೆವು. ಆಗಲಿ, ಹೋಗಿ ಬನ್ನಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಆಹಾ, ಇದೇನು ಆಶ್ಚರ್ಯ! ನಾವು ಅಮ್ಮ, ನಾವು ಬಂದ ಮಾರ್ಗವೇ ಗೊತ್ತಾಗುತ್ತಿಲ್ಲ. ಮತ್ತೊಂದು ಸಾರಿ ದಾರಿಯನ್ನು ತೋರಿಸಬೇಕೆಂದು ಇದೋ ಬೇಡಿಕೊಳ್ಳುವೆನು. ಕಪಿವೀರರೇ, ನೀವು ಕಣ್ಣುಗಳನ್ನು ಮುಚ್ಚಿಕೊಂಡು ರಾಮಧ್ಯಾನ ಮಾಡಿ, ನಾನು ದಾರಿಯನ್ನು ತೋರುವೆನು. ಆಗಬಹುದು ತಾಯಿ. ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ಹರಿ ಕೋದಂಡ ರಾಮ. ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ಹರಿ ಕೋದಂಡ ರಾಮ. ದಶರಥ ಪುತ್ರ, ಪಶುಪತಿ ನೇತ್ರ, ಪರಮ ಪವಿತ್ರ. ಪಶುಪತಿ ನೇತ್ರ, ಪರಮ ಪವಿತ್ರ. ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ಭಯ ಹರಿ ಕೋದಂಡ ರಾಮ. ಆಹಾ, ಇದೇನು ಆಶ್ಚರ್ಯ! ನಾವು ರಾಮಧ್ಯಾನವನ್ನು ಮಾಡಿದ ಕೂಡಲೇ ಮೊದಲೇ ಇದ್ದ ಸ್ಥಳಕ್ಕೆ ಬಂದು ಬಿಟ್ಟೆವಲ್ಲ. ಇದೇನು ಆಶ್ಚರ್ಯ ಒಡೆಯ! ನಾವು ರಾಮಧ್ಯಾನವನ್ನು ಮಾಡಿದ ಕೂಡಲೇ ಮೊದಲೇ ಇದ್ದ ಸ್ಥಳಕ್ಕೆ ಬಂದು ಬಿಟ್ಟೆವಲ್ಲ. ಅಂಗದ ಒಡೆಯ, ತಪೋನ್ವಿನೇ ಮಹಿಮೆಯೋ ಅದ್ಭುತವಾದುದು. ಆಹಾ ಒಡೆಯ, ಅಂಗದ ಒಡೆಯ, ಕಿಷ್ಕಿಂದ ಬಂದು ಬಹಳ ದಿನಗಳಾದವು. ಒಡೆಯನ ಅವಧಿ ಆದರೂ ಮುಗೀತಾ ಬಂದಿತ್ತು. ಈಗ ಏನು ಮಾಡುವುದು? ಆಗಲಿ ಒಡೆಯ, ನಿಜ ಮಾಸ ಪೂರ್ತಿಯಾಗಲು ಇನ್ನು ಕೆಲವು ದಿನಗಳು ಮಾತ್ರ. ಕಕುತೆ ತಿಂದು ತೇಕುತೆ ಕಕುತೆ ತಿಂದು ತೇಕುತೆ ಕರದಿಂಸಕ್ಕ ಕುಣಲಿಯುವನು. ಹಸಿದು ಬಂದ ನನಗೆ ಹಸರಾದ ಊಟವೇ ಸಕ್ಕಿತು. ಒಡೆಯ, ಆಂಜನೇಯ, ಅಂಗದ ಇತ್ತ ನೋಡು, ಇತ್ತ ನೋಡು.
ಕಾಲಯಮನೆ ನಮ್ಮನ್ನು ಸಮ್ಮರಿಸಲು ವೃದ್ಧ ವೇಷದಿಂದ ಬಂದಿರುವನು. ರಾಮ 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 ರಾಮ. ಕೈಗೆ ಓರ್ವಳಿಂದ ಎಷ್ಟೊಂದು ಜನಕ್ಕೆ ವಿಪತ್ತು ಸಂಭವಿಸಿತು ಅಂಗದ ಒಡೆಯ. ಆಹಾ, ಆ ರಾಜನು ಮರಣ ಹೊಂದಿದ ಬಗ್ಗೆ ಹೇಗೆ? ಯಾರೆಂದರೆ ಮಹಾಪರಾಕ್ರಮಿಯಾದ ಜಟಾಯು. ಆಹಾ ಸಹೋದರ, ಮೃತ್ಯು ಹೊಂದಿದೆಯಾ? ಎಲೆ ಕಪಿ ವೀರರೇ, ನಾನು ಆ ಪರ್ವತ ಶಿಖರದ ಮೇಲೆ ಕುಳಿತಿರುವಾಗ ಆ ರಾವಣನನ್ನು ಓರ್ವ ಸುಂದರಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಆಕೆಯು ಯಾರಾಗಿರಬಹುದು? ಸೀತಾಮಾತೆ ಆಗಿರಬಹುದು. ಆಹಾ, ನೀವು ಇಷ್ಟು ನೋಡಿಯಾದರೂ ಸುಮ್ಮನಿರಬಹುದೇ? ಓಹೋ, ನನಗೆ ಶಕ್ತಿ ಇದ್ದರೆ ತಾನೇ ಆತನನ್ನು ಬಿಡುತ್ತಿದ್ದೆನ. ಪಂಥದಿಂದ ಸೂರ್ಯ ಮಂಡಲವರೆಗೂ ಹಾರಿ ಹೋಗಿ ರೆಕ್ಕೆಗಳನ್ನು ಸುಟ್ಟಿಕೊಂಡು ಬಿದ್ದಿರುವ ನಾನೇನುತ್ತಾನೆ ಮಾಡಲಿ. ಈಗಲೂ ಆ ರಾವಣನಿಗೂ ತಿಳಿಸುವೆನು. ಆತನು ದಕ್ಷಿಣದ ಸಮುದ್ರದ ಮಧ್ಯದಲ್ಲಿ ಲಂಕೆಯನ್ನು ಕಟ್ಟಿಕೊಂಡು ಲೋಕ ಕಂಡಕರಾಗಿ ವಾಸಿಸುತ್ತಿದ್ದನು. ಪಕ್ಷಿಗಳಾದ ನಮಗೆ ದೃಷ್ಟಿ ಪಾಠವು ಹೆಚ್ಚಾದ ಕಾರಣವು. ಇನ್ನು ಈ ಪರ್ವತಗ್ರಹದಿಂದ ಶತಯೋಜನವಾದ ಈ ಸಮುದ್ರವನ್ನು ದಾಟಿ ಲಂಕೆಗೆ ಹೋದರೆ ಸೀತಾಮಾತೆಯವರು ಸಿಕ್ಕುವರು. ಆಹಾ, ಪಕ್ಷಿರಾಜ, ಅಪ್ಪಣೆ ಆದರೆ ನಾವಿನ್ನು ಸಮುದ್ರ ತೀರಕ್ಕೆ ಹೊರಡುವೆವು. ಇನ್ನು ನಿಮ್ಗೆ ಮಂಗಳಾಗಲಿಯೇ ಹೋಗಿ ಬನ್ನಿ. ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತಾ ರಾಮ ರಾಮ ರಾಮ. ಇದೇ ಲೋಕಭವನವಾದ ಸಮುದ್ರವು. ಹೌದು ಅಂಗದ, ಒಡೆಯ. ಸಕಲ ಜೀವ ಜಂತುಗಳಿಗೆ ಆಧಾರವೆನಿಸಿರುವ ಅಂಗದನೇ ಒಡೆಯ. ಇದ್ದವ ನಮ್ಮ ಕಪಿ ವರ್ಗದವರೆಲ್ಲರೂ ಯಾರು ಎಷ್ಟು ಯೋಜನೆ ಆರಬಲ್ಲರು ಒಬ್ಬೊಬ್ಬರನ್ನಾಗಿ ಕೇಳಿ ತಿಳ್ಕೋ. ನಾನು ಮರೆಯಲ್ಲಿ ನಿಂತು ಯೋಚಿಸುವನು. ಆಗಲಿ ಒಡೆಯ. ನಳನೆ ಇಲ್ಲಿ ಬಾ. ನೀನು ಎಷ್ಟು ಯೋಜನೆ ಆರಬಲ್ಲೆ? 40. ಸಾರಾ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ? 60. ಜಾಂಬವಾದಿಗಳೇ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ? ನಳನೆ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಸೂಪರ್ ಆದ್ದೆ. ಜಾಂಬವಂತರೆ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ? ನಾನು 90 ಯೋಜನೆ ಆರಬಲ್ಲೆ. ವಯಸ್ಸಾದ ಕಾರಣ ವಾಪಸ್ಸು ಬರುವುದಕ್ಕೆ ಆಗುವುದಿಲ್ಲ. ಇನ್ನು ಮುಂದಿನ ಯೋಜನೆಯನ್ನು ಆರಲು ಇನ್ನು ಏನು ಮಾಡುವುದು ಅಂಗದ? ಒಡೆಯ, ನೀವು ಎಷ್ಟು ಯೋಜನೆ ಆರಬಲ್ಲೆ? ನಾನು 100 ಯೋಜನೆ ಆರಬಲ್ಲೆನು. ಬಾಲಕನಾದ್ದರಿಂದ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಇದಕ್ಕೆ ಏನು ಮಾಡೋಣ? ಇದಕ್ಕೆಲ್ಲ ನಮ್ಮ ಆಂಜನೇಯನೇ ಸೂಕ್ತ. ಅವನನ್ನು ಬೇಡಿಕೊಳ್ಳೋಣ. ಆಗಲಿ ಒಡೆಯ. ನಮ್ಮವರಿಗೂ ಹನುಮ, ನಮ್ಮವರೊಳು ನೀನೇ ಕಲಿಯೋ ಹನುಮ. ನೀನೇ ಕಲಿಯೋ ಹನುಮ, ನಮ್ಮವರೊಳು ನೀನೇ ಕಲಿಯೋ ಹನುಮ. ನೀನೇ ಕಲಿಯೋ ಹನುಮ, ಕಲಿಯೋ ಹನುಮ. ನೀನೇ ಕಲಿಯೋ ಹನುಮ, ಆನಂದದಿಂದ ಸಾಗರವನ್ನು ದಾಟಲು ನೀನೇ ಕಲಿಯೋ ಹನುಮ. ನಮ್ಮವರೊಳು ನೀನೇ ಕಲಿಯೋ ಹನುಮ. ಹನುಮ ಹನುಮ
ಜಾಂಬುವಾದಿಗಳೇ, ಒಡೆಯ, ಇವರ್ಯಾರು ಈ ಸಮುದ್ರವನ್ನು ದಾಟಲು ಸಾಧ್ಯವಿಲ್ಲ. ಇದಕ್ಕೆ ನೀನೇ ಸಮರ್ಥನು. ಲೈ ಜಾಂಬುವಾದಿಗಳೇ, ನೀವು ಹೆದರಬೇಡಿ. ನಾನು ಈ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿ ಆ ನೀಚ ರಾವಣನ ನೆಲೆಯನ್ನು ತಿಳಿದು ಮಾತೆಯಾದ ಸೀತಾದೇವಿಯವರ ಕುಶಲ ವಾರ್ತೆಯನ್ನು ತರುವೆನು. ನೀವು ನಾನು ಬರುವ ತನಕ ಈ ಸಮುದ್ರ ತೀರದಲ್ಲಿ ರಾಮಧ್ಯಾನ ಮಾಡ್ತಾ ಕುಳಿಕೊಳ್ಳಿ. ಆಗಲೇ ಜಯ ರಘುವೀರ ಸಮರ್ಥ. ಲಂಕೆ ಬೇಡಿ ಆಟಿಯಂ, ಲಂಕೆ ಬೇಡಿ ಆಟಿಯಂ. ಬತ್ತಾ ಲಂಕೆಯ ನೀರದ ತುಂಗದ ಪರಿಯ, ಲಂಕೆಯ ನೀರದ ತುಂಗದ ಪರಿ ಉತ್ತುಂಗ ಬರದಿನ ಲಂಕೆ ಬೇಡ ಆಟಿಯಂ ಆಟಿಯಂ ಆಟಿಯಂ. ಸುರಕುಲವನಿಂಸಿಸಿ ನಿಷ್ಕರುಣಿತಾನೆಂದೆನಿಸಿ ರಾಮ 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 ಕೆಡುಕುದ ಶಾಸನ ಪುರವಿದು ನಿರೀಕ್ಷಿಸಿದ ಶ್ರೀರಾಮರ ದಯ ದಯ ಚಂದದ ನವ ಮಂಡಲೆ ಚಂಡಾದ ನವ ಮಂಡಲೆ ಚಂಡಾದ ನವ ಮಂಡಲೆ ಕಂಡು ಪಿಡಿಯುವೆ ಎಂದು ಬೆಂಬಲ ಕಂಡೆನು ನಗರವಾವು ಮಣಿಮಂಡಲ ವರಿದ ಕಂಡೆ ಗಗನ ತಲದಿಂ ವಜವ ಕಲ್ಲೋಳ್ ಗಗನ ತಲದಿಂ ವಜವ ಕಲ್ಲೋ ಗಗಳ ಮೇಯೂತ ಕಗತಿಯೊಳಗ ಸುಖಾನದ ರಾಜ ಕಗತಿಯೊಳಗ ಸುಖಾನದ ರಾಜ ಕಗತಿಯೊಳಗ ಸುಖ ತೆರೆಯ ಕಗತಿಯೊಳಗ ಸುಖ ತೆರೆಯ ಕಗತಿ ಒಳಗ ತೆರೆಯ ಇಲ್ಲಿಗೆ ಬರುತ್ತಿದೆ ನಗರವಾನುರೇ ಎಲ್ಲಿಗೆ ಬರುತ್ತಿದೆ ನಗರವಾನುರೇ ಕಂಡನ ಲೆಂಕ ನಗರವ ಮುಣಿಮಂಡಲವನಿದ ಕಂಡೆ ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತ ರಾಜನನ್ನು ತಿರಸ್ಕರಿಸಿ ಬಂದದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯ ಸುರಸಿಯ ದರ್ಪವನ್ನು ಅಡಗಿಸಿದ್ದು, ಸಿಮ್ಮಿಕೆ ಎಂಬ ರಕ್ಕಸಿಯ ಗರ್ಭದೊಳಗೆ ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಿ
ಬೃಹದಾಕಾರವಾಗಿ ಬೆಳೆದು ಆಕೆಯನ್ನು ಸೀಳಿ ಹೊರಕ್ಕೆ ಬಂದಿದ್ದು ತಿನ್ನ ರಾಮ 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 ನಿನ್ನ ಬದ್ಧ ಪರಾಧೀನನಾದ ನಿನ್ನ ಕರುಣದಿಂದಲ್ಲವೇ ರಾಘವ. ನಿನ್ನ ಕರುಣ ಕಟಾಕ್ಷ ದಯಾರಸವು ಸಂಪೂರ್ಣವಾಗಿ ನನ್ನ ಮೇಲಿದ್ದರೆ ಸೀತಾದೇವಿಯವರ ಕುಶಲ ವಾರ್ತೆಯನ್ನು ಜಯ ಶ್ರೀ ರಘುವೀರ ಸಮರ್ಥ.